ಶಿಶ್ನದ ಗಾತ್ರ ಸಣ್ಣದಿದ್ದರೆ ಪರವಾಗಿಲ್ಲ, ಇದರಿಂದ ಯಾವುದೇ ಸಮಸ್ಯೆ ಇಲ್ಲ. ಮಹಿಳೆಯು ಲೈಂಗಿಕವಾಗಿ ತೃಪ್ತಿ ಹೊಂದಲು ಪ್ರೀತಿ, ಅನ್ಯೋನ್ಯತೆ ಹಾಗೂ ಇತರ ಕೆಲವೊಂದು ಅಂಶಗಳು ಕಾರಣವಾಗುತ್ತದೆ. ಹಾಗಾದರೆ ಹೆಚ್ಚಿನವರು ನೀಲಿ ಚಿತ್ರಗಳ ಪ್ರಭಾವದಿಂದಾಗಿ ತಮ್ಮ ಶಿಶ್ನದ ಗಾತ್ರವು ದೊಡ್ಡದಾಗಿದ್ದರೆ ಮಾತ್ರ ಮಹಿಳೆಯು ಲೈಂಗಿಕ ತೃಪ್ತಿ ಪಡೆಯುವಳು ಎಂದು ಭಾವಿಸಿರುವರು. ಆದರೆ ಇದು ಖಂಡಿತವಾಗಿಯೂ ತಪ್ಪು. ಇದೊಂದು ಮಾನಸಿಕ ವ್ಯಥೆಯಾಗಿಯೂ ಹೆಚ್ಚಿನವರನ್ನು ಕಾಡುತ್ತಲಿದೆ. ಇದೇ ಕೊರಗಿನಲ್ಲಿ ಕೆಲವು ಮಂದಿ ಖಿನ್ನತೆಗೂ ಒಳಗಾಗುವರು. ಕೇವಲ ಶಿಶ್ನದ ಗಾತ್ರದಿಂದ ವ್ಯಕ್ತಿಯನ್ನು ಅಳೆಯಲು ಸಾಧ್ಯವಿಲ್ಲವೆಂದು ಮನದಟ್ಟು ಇದರ ಬಗ್ಗೆ ಶಿಶ್ನದ ಗಾತ್ರ ಎಷ್ಟಿರುವುದು? ಯಾಕೆಂದರೆ ಕೇವಲ ಶಿಶ್ನದ ಗಾತ್ರದಿಂದ ಮಾತ್ರ ಮಹಿಳೆಯನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಭೂಮಿ ಮೇಲಿರುವ ಪ್ರತಿಯೊಬ್ಬ ಪುರುಷನಿಗೂ ತನ್ನ ಶಿಶ್ನದ ಗಾತ್ರದ ಬಗ್ಗೆ ಅಸಮಾಧಾನವೆನ್ನುವುದು ಇದ್ದೇ ಇರುತ್ತದೆ. ಆದರೆ ಸರಾಸರಿ ಶಿಶ್ನವು ನಿಮಿರಿದಾಗ 4.7 ನಿಂದ 6.3 ಇರುವುದು. ಇದು ನೀವು ಭಾವಿಸಿರುವುದಕ್ಕಿಂತಲೂ ಸಣ್ಣದು. ಸಣ್ಣ ಶಿಶ್ನವು 2.8 ಇಂಚುಗಳಿಗಿಂತ ಸಣ್ಣದು ಮತ್ತು ನಿಮಿರಿದಾಗ 4.7 ಇಂಚು ಆಗುವುದು. ಆದರೆ ಲೈಂಗಿಕ ಕ್ರಿಯೆ ವೇಳೆ ಇದರಲ್ಲಿ ಯಾವುದೇ ಕೊರತೆ ಬರದು. ಸರಾಸರಿ ಶಿಶ್ನದ ಗಾತ್ರಕ್ಕಿಂತಲೂ ಕೆಲವೊಮ್ಮೆ ಸಣ್ಣ ಗಾತ್ರದ ಶಿಶ್ನವಿದ್ದರೂ ಇದು ಸರಿಯಾಗಿಯೇ ಕಾರ್ಯನಿರ್ವಹಿಸುವುದು. ಅವು ನಿಮಿರುವುದು, ಸ್ಖಲನವಾಗುವುದು ಮತ್ತು ಹಸ್ತಮೈಥುನ ಮಾಡಬಹುದು. ಎಲ್ಲವೂ ಸಾಮಾನ್ಯವಾಗಿರುವುದು. ಸಮಯ ಎಂದರೆ ನಿಮ್ಮ ಆಲೋಚನೆ. ಇದನ್ನು ಬಿಡಿ. ಸಣ್ಣ ಶಿಶ್ನವಿದ್ದರೂ ಬೇರೆ ವಿಭಾಗದಲ್ಲಿ ಉತ್ತಮವಾಗಿರಬಹುದು. ಮಹಿಳೆಯನ್ನು ತೃಪ್ತಿಪಡಿಸಲು ತಿಳಿದಿರಬೇಕು. ಸಣ್ಣ ಶಿಶ್ನವನ್ನು ಹೊಂದಿರುವಂತಹ ವ್ಯಕ್ತಿಯು ಬೇರೆ ವಿಭಾಗದಲ್ಲಿ ತುಂಬಾ ಉತ್ತಮವಾಗಿರಬಹುದು. ಯಾಕೆಂದರೆ ಆತ ತನ್ನ ಸಣ್ಣ ಶಿಶ್ನದ ಪ್ರಭಾವ ಬೀರದಂತೆ ಮಾಡಬಹುದು. ಮೈಕ್ರೋ ಶಿಶ್ನವಿರುವುದು ಅಪರೂಪದಲ್ಲಿ ಅಪರೂಪ. ಅಧ್ಯಯನದ ಪ್ರಕಾರ ಸಣ್ಣ ಶಿಶ್ನವು ನಿಮಿರಿದಾಗ ಕೇವಲ 2.7 ಇಂಚು ಮಾತ್ರ ಇರುವುದು. ಇದನ್ನು ಮೈಕ್ರೋ ಶಿಶ್ನವೆಂದು ಕರೆಯುವರು. ಇಂತಹ ಶಿಶ್ನ ಇರುವಂತಹ ವ್ಯಕ್ತಿಗಳಿರುವುದು ಅಪರೂಪ. ಆದರೆ ಇರಬಹುದು. ಕೆಲವು ಭಂಗಿಗಳು ಕೊರತೆ ನೀಗಿಸುವುದು. ನೀವು ಮಾನಸಿಕವಾಗಿ ಕೊರಗುವುದನ್ನು ಬದಿಗಿರಿಸಿ ಮಹಿಳೆಯು ಸಣ್ಣ ಶಿಶ್ನದಲ್ಲಿಯೂ ಪರಾಕಾಷ್ಠೆ ತಲುಪಬಹುದು ಎಂದು ಭಾವಿಸಬೇಕು ಮತ್ತು ಇದಕ್ಕಾಗಿ ಕೆಲವೊಂದು ಭಂಗಿಗಳಲ್ಲಿ ಬದಲಾವಣೆ ಮಾಡಬೇಕು. ಕೇವಲ ಶಿಶ್ನ ನುಗ್ಗುವಿಕೆಯಿಂದ ಪರಾಕಾಷ್ಠೆ ತಲುಪುವ ಮಹಿಳೆಯರು 20% ಮಾತ್ರ. ಇದರಿಂದ ನೀವು ಗಾತ್ರದ ಬಗ್ಗೆ ಚಿಂತೆ ಮಾಡುವುದು ಯಾಕೆ? ಎಕ್ಸ್ ಅಕ್ಷರದಂತಹ ಭಂಗಿ ಅಥವಾ ನಾಯಿ ಭಂಗಿಯು ನುಗ್ಗುವಿಕೆ ದೀರ್ಘವಾಗಿಸುವುದು ಮತ್ತು ದೊಡ್ಡದೆಂಬ ಭಾವನೆ ಮೂಡಿಸುವುದು. ಸಣ್ಣ ಶಿಶ್ನವೆಂದರೆ ಸ್ತ್ರೀ ವಿರೋಧಿ ಎಂದಲ್ಲ. ಸಣ್ಣ ಶಿಶ್ನವಿರುವಂತಹ ವ್ಯಕ್ತಿಗಳು ಮಾನಸಿಕವಾಗಿ ಕುಗ್ಗಿರುವ ಕಾರಣದಿಂದ ಅವರು ಮಹಿಳೆಯರನ್ನು ಕ್ರೂರವಾಗಿ ನಡೆಸಿಕೊಳ್ಳುವರು ಎಂದು ಜಗತ್ತು ಭಾವಿಸಿದೆ. ಮಹಿಳೆಯನ್ನು ತೃಪ್ತಿಪಡಿಸದೆ ಇರುವಂತಹ ಸಾಮರ್ಥ್ಯವು ಅವರನ್ನು ದ್ವೇಷಿಸುವಂತೆ ಮಾಡುತ್ತದೆ. ಆದರೆ ಇದು ಹಾಗಲ್ಲ. ಶಿಶ್ನದ ಗಾತ್ರ ಮತ್ತು ವ್ಯಕ್ತಿಯ ಮೌಲ್ಯಗಳು ಭಿನ್ನವಾಗಿರುವುದು. ಸಣ್ಣ ಶಿಶ್ನವಿದ್ದರೆ ಆತನಿಗೆ ಮನುಷ್ಯತ್ವ ಇಲ್ಲವೆಂದಲ್ಲ. ಪುರುಷರು ಸಣ್ಣ ಶಿಶ್ನದ ಬಗ್ಗೆ ಕೊರಗುವುದು ಮಹಿಳೆಯರು ತೂಕ ಹೆಚ್ಚಳದ ಬಗ್ಗೆ ಕೊರಗಿದಂತೆ. ಲೈಂಗಿಕತೆ ಎನ್ನುವುದು ದೇಹದಲ್ಲಿ ಸಂತೋಷದ ಹಾರ್ಮೋನುಗಳನ್ನು ಬಿಡುಗಡೆ, ಪತಿಪತ್ನಿಯನ್ನು ಅನ್ಯೋನ್ಯತೆಯಿಂದಿರುವಂತೆ ಮಾಡುವುದಲ್ಲದೆ ಅವರ ಮನಸ್ಥಿತಿಯನ್ನು ಉತ್ತಮವಾಗಿಸುತ್ತದೆ. ವೈವಾಹಿಕ ಸಂಬಂಧದಲ್ಲಿ ಲೈಂಗಿಕತೆ ಇಲ್ಲದಿದ್ದರೆ ಅವರ ಸಂಬಂಧಕ್ಕೆ ಯಾವುದೇ ಅರ್ಥವಿಲ್ಲ. ಕೆಲವೊಮ್ಮೆ ಈ ಲೈಂಗಿಕತೆಯು ವ್ಯಸನವಾಗಿ ಬಿಡುತ್ತದೆ. ಇದರಿಂದಾಗಿ ಓರ್ವ ವ್ಯಕ್ತಿ ತಾನು ಊಹಿಸಿರದಂತಹ ಕೆಲಸಗಳನ್ನು ಸಹ ಮಾಡುತ್ತಾನೆ. ಇದು ಒಂದು ರೀತಿಯ ರೋಗದ ರೂಪವನ್ನು ಸಹ ಪಡೆಯಬಹುದು. ಒಬ್ಬ ವ್ಯಕ್ತಿಯು ಲೈಂಗಿಕತೆಗೆ ವ್ಯಸನಿಯಾದರೆ ಆಗ ಅವನ ಮನಸ್ಸಿನಲ್ಲಿ ಅದಕ್ಕೆ ಸಂಬಂಧಿಸಿದ ಆಲೋಚನೆಗಳು ಮತ್ತೆ ಮತ್ತೆ ಬರುತ್ತಿರುತ್ತವೆ. ಅವನು ಟಿವಿ ನೋಡುತ್ತಿರಲಿ ಅಥವಾ ಆಫೀಸ್ ಕೆಲಸ ಮಾಡುತ್ತಿರಲಿ, ಅವನ ಮನಸ್ಸು ಮತ್ತೆ ಮತ್ತೆ ಯಾವುದೋ ರೂಪದಲ್ಲಿ ಲೈಂಗಿಕತೆಯ ಬಗ್ಗೆ ಯೋಚಿಸುವಂತೆ ಮಾಡುತ್ತದೆ. ಆತನಿಗೆ ಅದರಿಂದ ಹೊರಬರಲು ಕಷ್ಟವಾಗುತ್ತದೆ. ಸಂಗಾತಿಯೊಂದಿಗೆ ದೈಹಿಕ ಸಂಬಂಧ ಹೊಂದುವುದು ಸಹಜ. ಹಾಗಂತ ಅಗತ್ಯಕ್ಕಿಂತ ಹೆಚ್ಚು ಲೈಂಗಿಕತೆ ನಡೆಸುವುದು ಸರಿಯಲ್ಲ. ಲೈಂಗಿಕತೆಯು ಒಂದು ಆರೋಗ್ಯಕರ ಮಿತಿಯನ್ನು ಹೊಂದಿದೆ. ಇದನ್ನು ಆಗಾಗ್ಗೆ ಮಾಡುತ್ತಿದ್ದರೆ ಅಥವಾ ನಿಮ್ಮ ಸಂಗಾತಿ ಸಮೀಪದಲ್ಲಿದ್ದಾಗೆಲ್ಲ ಲೈಂಗಿಕತೆಯನ್ನು ಬಯಸಿದರೆ ಅದು ಮುಂದೆ ಸಮಸ್ಯೆಯಾಗಬಹುದು. ಅದನ್ನು ಮೊದಲೇ ನಿಯಂತ್ರಿಸದಿದ್ದರೆ ವ್ಯಸನವಾಗಬಹುದು. ಒಂದಿಷ್ಟು ಜನರ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ಪ್ರಶ್ನೆ: ನಾನು 18 ವರ್ಷದ ಯುವಕ. ನನ್ನ ಶಿಶ್ನ ನಿಮಿರಿದಾಗ 4 ಇಂಚು ಉದ್ದವಾಗುತ್ತದೆ.
ನಮ್ಮ ಕಾಲೇಜ್ ಸರ್ಕಲ್ನಲ್ಲಿ ಡೇಟಿಂಗ್ ಮತ್ತು ಒನ್ ನೈಟ್ ಸ್ಟ್ಯಾಂಡ್ಗಳು ಸಾಮಾನ್ಯ. ನನಗೆ ಹಲವರು ಹುಡುಗಿಯರು ಸ್ನೇಹಿತೆಯರಾಗಿದ್ದಾರೆ. ಇಬ್ಬರ ಜೊತೆಗೆ ಡೇಟಿಂಗ್ ಮಾಡಿದ್ದೇನೆ ಹಾಗೂ ಹಾಸಿಗೆ ಹಂಚಿಕೊಂಡಿದ್ದ ಇಬ್ಬರಿಗೂ ನನ್ನಿಂದ ತೃಪ್ತಿಯಾಯಿತು ಎಂದು ನನಗೆ ಅನಿಸಿಲ್ಲ. ಬದಲಾಗಿ ಅತೃಪ್ತಿಯಾದಂತೆ ಭಾಸವಾಗಿದೆ. ಇಬ್ಬರೂ ಒಂದು ಸಲಕ್ಕಿಂತ ಹೆಚ್ಚಿಗೆ ನನ್ನೊಡನೆ ಸೆಕ್ಸ್ ನಡೆಸಲು ಒಪ್ಪಿಕೊಂಡಿಲ್ಲ. ನನ್ನ ಶಿಶ್ನ ತುಂಬಾ ಚಿಕ್ಕದಾಗಿರುವುದರಿಂದ ಇರಬಹುದೇ? ನಾನು ಮಂಚದಲ್ಲಿ ಹೆಣ್ಣು ಮಕ್ಕಳನ್ನು ಸಂತೃಪ್ತಿಪಡಿಸಲು ಎಂದಿಗೂ ಚಿಂತೆಯಾಗಿದೆ. ನಾನು ಮುಂದೆ ದಾಂಪತ್ಯ ನಡೆಸುವುದು ಹೇಗೆ? ಪರಿಹಾರ ನೀಡಿ. ನನ್ನ ಶಿಶ್ನ ಇನ್ನೂ ಬೆಳೆಯುವ ಸಾಧ್ಯತೆ ಇದೆಯೇ? ವಯಾಗ್ರಾ ಸೇವಿಸಿದರೆ ದೊಡ್ಡದಾಗಬಹುದೇ? ಉತ್ತರ: ಆ ಗರ್ಲ್ಫ್ರೆಂಡ್ಗಳು ನಿಮ್ಮ ಜೊತೆ 2ನೇ ರಾತ್ರಿಯಲ್ಲಿ ಪಾಲ್ಗೊಳ್ಳಲು ಒಪ್ಪದೇ ಇರುವುದು ನಿನ್ನ ಶಿಶ್ನದ ಗಾತ್ರದಿಂದಾಗಿ ಇರಲಿಕ್ಕಿಲ್ಲ. ಬದಲು ನಿಮ್ಮ ಅವಸರ ಅಪಕ್ವ ಚಿಂತನೆಗಳಿಂದಾಗಿ ಇರಬಹುದು. ಯಾಕೆಂದರೆ ಶಿಶ್ನದ ಗಾತ್ರ ಸಂಭೋಗದ ವೇಳೆ ಲೆಕ್ಕಾಚಾರಕ್ಕೆ ಬರುವುದೇ ಇಲ್ಲ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಫೋರ್ಪ್ಲೇ ಅರ್ಥಾತ್ ಮುನ್ನಲಿವಿನ ಅಥವಾ ಸಂಭೋಗಕ್ಕೆ ಮೊದಲಿನ ರಸಿಕತೆಯೇ ಪ್ರಮುಖ ಪಾತ್ರ ವಹಿಸುತ್ತದೆ. ಎಷ್ಟು ಆಪ್ತವಾಗಿ ನೀವು ನಿಮ್ಮ ಗೆಳತಿಯ ಜೊತೆ ಭಾವನೆಗಳನ್ನು ಹಂಚಿಕೊಳ್ಳುತ್ತೀರಿ, ಆಕೆಯನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತೀರಿ, ಆಕೆಯ ಲೈಂಗಿಕ ಆಸೆಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ನಡೆದುಕೊಳ್ಳುತ್ತಿದ್ದೀರೋ ಅಥವಾ ನಿಮ್ಮ ಸ್ಖಲನವನ್ನು ಮಾತ್ರ ಪ್ರಮುಖವಾಗಿಟ್ಟುಕೊಂಡು ಆಟವಾಡುತ್ತಿದ್ದೀರೋ ಎಂಬುದೆಲ್ಲ ಮುಖ್ಯವಾಗುತ್ತದೆ. ನಿಮ್ಮ ವಯಸ್ಸು 18 ಎನ್ನುತ್ತಿದ್ದೀರಿ. ನಿಮ್ಮ ಶಿಶ್ನ ಇನ್ನು ಬೆಳೆಯುವ ಸಾಧ್ಯತೆ ಇಲ್ಲ. ವಯಾಗ್ರ ಸೇವಿಸುವುದು ಒಂದು ಹೊತ್ತಿನ ಕಾಮೋದ್ರೇಕಕ್ಕಾಗಿ ಮಾತ್ರ. ಮರುದಿನ ಮುಂಜಾನೆ ಆ ಉದ್ರೇಕವೂ ಇರುವುದಿಲ್ಲ. ಹೀಗಾಗಿ ವಯಾಗ್ರ ಸೇವಿಸಬೇಡಿ. ಅದು ನಿಮ್ಮಂಥ ಯುವಕರಿಗೂ ಅಲ್ಲ. ಹಾಗಾದರೆ ಶಿಶ್ನದ ಗಾತ್ರ ಕೌಂಟ್ ಆಗುವುದೇ ಇಲ್ಲವೇ? ಈ ಬಗ್ಗೆ ಸಂಶೋಧನೆ ಸಮೀಕ್ಷೆಗಳು ನಡೆದಿವೆ, ಇಲ್ಲವೆಂದಲ್ಲ. ವಿದೇಶಗಳಲ್ಲಿ ಈ ಬಗೆಯ ಸಮೀಕ್ಷೆಗಳು ಆಗಿವೆ. ಸುಮಾರು 70% ಹೆಣ್ಣುಮಕ್ಕಳು ತಾವು ಶಿಶ್ನದ ಗಾತ್ರಕ್ಕಿಂತಲೂ ಆ ಹುಡುಗನ ಆತ್ಮೀಯತೆ, ಪ್ರೀತಿ, ರಸಿಕತೆ, ಫೋರ್ಪ್ಲೇ ಕೌಶಲಗಳನ್ನೇ ಹೆಚ್ಚು ಮೆಚ್ಚುತ್ತೇವೆ ಎಂದು ಹೇಳಿದ್ದಾರೆ. 30% ಹೆಣ್ಣುಮಕ್ಕಳು ಮಾತ್ರ ತಮಗೆ ಶಿಶ್ನದ ಗಾತ್ರವೂ ಮುಖ್ಯ, ಅದು ತೀರಾ ಚಿಕ್ಕದಾಗಿದ್ದರೆ ನಿರಾಸೆಯಾಗುತ್ತದೆ ಅಂದಿದ್ದಾರೆ. ಆದರೆ ಇವರೂ ಕೂಡ ಶಿಶ್ನದ ಗಾತ್ರ ಹಾಗೂ ಓರಲ್ ಸೆಕ್ಸ್ ಮುಖಮೈಥುನಗಳನ್ನು ಮುಂದಿಟ್ಟರೆ ಅದರ ಗಾತ್ರಕ್ಕಿಂತಲೂ ತಮ್ಮ ಸಂಗಾತಿ ತಮಗೆ ಓರಲ್ ಸೆಕ್ಸ್ ನೆರವೇರಿಸುವುದನ್ನೇ ಹೆಚ್ಚು ಇಷ್ಟಪಡುತ್ತೇವೆ ಎಂದಿದ್ದಾರೆ. ಸಂತೃಪ್ತಿ ಎಂಬುದು ಶಿಶ್ನದಿಂದಲೇ ಬರಬೇಕೆಂದಿಲ್ಲ. ಶಿಶ್ನದ ಗಾತ್ರ ತೀರಾ ದೊಡ್ಡದಾದರೂ ಸಮಸ್ಯೆ ಕಾದಿದೆ. ವಿದೇಶಗಳಲ್ಲಿ ಇಂಥ ಘಟನೆಗಳೂ ನಡೆದಿವೆ. 7 ಇಂಚು 8 ಇಂಚು ಗಾತ್ರದ ಶಿಶ್ನ ಹೊಂದಿರುವ ಅನೇಕ ಪುರುಷರು ವೈದ್ಯರ ಬಳಿಗೆ ಬಂದು ಈ ಶಿಶ್ನದ ಗಾತ್ರದಿಂದಾಗಿ ಒಮ್ಮೆ ತಮ್ಮ ಜೊತೆ ಸೆಕ್ಸ್ ಹಂಚಿಕೊಂಡ ನಾರಿಯರು ಇನ್ನೊಮ್ಮೆ ಬರುವುದಿಲ್ಲ, ಇದಕ್ಕೆ ಪರಿಹಾರ ಬೇಕು ಎಂದು ಅಂಗಲಾಚಿದ್ದಾರಂತೆ. ಅಂದರೆ ದೊಡ್ಡ ಗಾತ್ರದ ಮದನಾಯುಧವು ಸ್ತ್ರೀಯ ಪಾಲಿಗೆ ಸರಿಯಾದ ಕಾಮಕೌಶಲ್ಯವಿಲ್ಲದ ಸಂದರ್ಭದಲ್ಲಿ ಕಠೋರ ಅನಿಸಬಲ್ಲದು. ಅಂಥ ಸಂದರ್ಭದಲ್ಲಿ ಸ್ತ್ರೀ ಮೇಲಿರುವ ಸಂಭೋಗಾಸನ ಹೆಚ್ಚು ನೆರವಾಗಬಹುದು. ಹಾಗಿದ್ದರೆ ಸಣ್ಣ ಶಿಶ್ನ ಹೊಂದಿರುವವರಿಗೆ ಸೂಕ್ತ ಆಸನ ಯಾವುದು? ಅವರಿಗೂ ಸ್ತ್ರೀ ಮೇಲಿರುವ ಆಸನವೇ ಸೂಕ್ತ. ಯಾಕೆಂದರೆ ಸ್ತ್ರೀ ತನ್ನ ಬಗಾಂಕುರ ಅಥವಾ ಜಿ ಸ್ಪಾಟ್ ಅನ್ನು ಶಿಶ್ನವು ಸರಿಯಾಗಿ ಘರ್ಷಿಸುವಂತೆ ಕುಳಿತುಕೊಂಡು ತನಗೆ ಬೇಕಾದ ಸುಖವನ್ನು ಪಡೆಯಬಲ್ಲಳು, ನಿಮಗೂ ಕೊಡಬಲ್ಲಳು. ಬೇಕಿದ್ದರೆ ಪ್ರಯತ್ನಿಸಿ ನೋಡಿ. ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.